ನಮಸ್ಕಾರ ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಬೆಂಕಿ ಉಗುಳುವ ದ್ವೇಷ ಭಾಷಣಗಳಿಂದಾನೇ ಸುದ್ದಿಯಾಗುವಂತಹ ಬಿಜೆಪಿ ಬೆಂಬಲಿಗ ಯತಿ ನರಸಿಂಹಾನಂದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಹಿನ್ನೆಲೆ ಅಲ್ಟ್ ನ್ಯೂಸ್ನ ಸಹ ಸಂಸ್ಥಾಪಕ ಮೊಹಮ್ಮದ್ ಜುಬೇರ್ ವಿರುದ್ಧ ದೇಶದ್ರೋಹಕ್ಕೆ ಸಮಾನವಾದ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಈ ಬಗ್ಗೆ ಸಾರ್ವಜನಿಕ ವಲಯದಿಂದ ತೀವ್ರ ಖಂಡನೆ ವ್ಯಕ್ತ ಆಗಿದೆ. ಅಸಲಿಗೆ ದ್ವೇಷ ಭಾಷಣದ ಅಪರಾಧವನ್ನ ಹಲವು ಬಾರಿ ಎಸಗಿರುವಂತಹ ಯತಿ ನರಸಿಂಹಾನಂದ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಾಗಬೇಕಾಗಿತ್ತು. ಬದಲಾಗಿ ನರಸಿಂಹಾನಂದರ ಅಪರಾಧವನ್ನ ಸಾಕ್ಷಿ ಸಹಿತ ಬಯಲು ಮಾಡಿರುವಂತಹ ಜುಬೇರ್ ಅವರ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಾಗಿರುವುದು ಸತ್ಯದ ಕಪಾಳಕ್ಕೆ ಬಾರಿಸುವ ಬಹುದೊಡ್ಡ ವಿಡಂಬನೆ ಆಗೋಗ್ಬಿಟ್ಟಿದೆ. ಅಕ್ಟೋಬರ್ನಲ್ಲಿ ಜುಬೇರ್ ಇವರ ವಿರುದ್ಧ ಸಲ್ಲಿಸಲಾದಂತ ಎಫ್ಐಆರ್ ನಲ್ಲಿ ಈಗ ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುವ ಅಪರಾಧವನ್ನ ಜುಬೇರ್ ಎಸಗಿದ್ದಾರೆ ಅಂತ ಹೊಸದಾಗಿ ಸೇರಿಸಲಾಗಿದೆ. ಜುಬೇರ್ ವಿರುದ್ಧ ಹೊಸ ಆರೋಪವನ್ನ ಸೇರಿಸಿರೋದಾಗಿ ಗಾಜಿಯಾಬಾದ್ ಪೊಲೀಸರು ಬುಧವಾರ ಅಲಹಾಬಾದ್ ಹೈಕೋರ್ಟ್ಗೆ ತಿಳಿಸಿದ್ದಾರೆ. ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡೋದ್ರಿಂದಾನೇ ಸುದ್ದಿಯಲ್ಲಿರುವಂತಹ ನರಸಿಂಹಾನಂದರ ಹಳೆಯ ವಿಡಿಯೋ ತುಣುಕೊಂದನ್ನ ಜುಬೇರ್ ಹಂಚಿಕೊಂಡಿದ್ರು. ಈ ಹಿನ್ನೆಲೆ ಜುಬೇರ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಅಕ್ಟೋಬರ್ನಲ್ಲಿ ತಮ್ಮ ಎಫ್ಐಆರ್ ಅನ್ನ ರದ್ದುಗೊಳಿಸುವಂತೆ ಕೋರಿ ಜುಬೇರ್ ಈಗಾಗಲೇ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸ್ತಾ ಇದೆ. ಈ ನಡುವೆ ಪೊಲೀಸರು ಜುಬೇರ್ ವಿರುದ್ಧ ದೇಶದ್ರೋಹದ ಹೊಸ ಪ್ರಕರಣಗಳನ್ನ ದಾಖಲಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿರುವಂತಹ ಜುಬೇರ್ ಪರ ವಕೀಲೆ ವೃಂದಾ ಗ್ರೋವರ್ ಸೋಮವಾರ ವಿಚಾರಣೆ ವೇಳೆ ಪೊಲೀಸರು ಎಫ್ಐಆರ್ ನಲ್ಲಿ ಹೊಸ ಸೆಕ್ಷನ್ಸ್ ಗಳನ್ನ ಸೇರಿಸಲಾಗಿದೆ ಅಂತ ಹೇಳ್ತಾನೆ ಇದ್ರು. ನ್ಯಾಯಾಲಯ ಈ ಬಗ್ಗೆ ದಾಖಲೆ ಸಲ್ಲಿಸುವಂತೆ ಪೊಲೀಸರಿಗೆ ಸೂಚಿಸಿತ್ತು. ಅಫಿಡವಿಟ್ ಸಲ್ಲಿಸಿದಾಗ ಐಟಿ ಕಾಯ್ದೆಯ 152 ಮತ್ತು 66ರ 2 ಹೊಸ ಸೆಕ್ಷನ್ ಗಳನ್ನ ಸೇರಿಸಿದ್ದಾರೆ ಅಂತ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಅಂತ ಇವ್ರು ಹೇಳಿದ್ರು. ಬಿಎನ್ಎಸ್ ಸೆಕ್ಷನ್ 152 ಭಾರತದ ಸಾರ್ವಭೌಮದ ಏಕತೆ ಮತ್ತು ಸಮಗ್ರತೆಗೆ ಅಪಾಯವನ್ನ ಉಂಟು ಮಾಡುವಂತಹ ಕೃತ್ಯ. ಇದರಲ್ಲಿ ಜಾಮೀನು ಪಡೆಯೋಕೆ ಸಾಧ್ಯವಾಗದ ದೇಶದ್ರೋಹಕ್ಕೆ ಸಮಾನವಾದ ಪ್ರಕರಣ ಇದಾಗಿದೆ. ಭಾರತೀಯ ನ್ಯಾಯ ಸಂಹಿತೆ ಅಂದ್ರೆ ಬಿಎನ್ಎಸ್ ಜಾರಿಗೆ ಬಂದಾಗ್ಲೇ ಈ ಸೆಕ್ಷನ್ 152 ದುರ್ಬಳಕೆ ಸಾಧ್ಯತೆ ಬಗ್ಗೆ ಹಲವರು ಧ್ವನಿ ಎತ್ತಿದ್ರು. ಇನ್ನು ಈಗಾಗಲೇ ಯತಿ ನರಸಿಂಹಾನಂದ ಸರಸ್ವತಿ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಉದಿತಾ ತ್ಯಾಗಿ ನೀಡಿದಂತ ದೂರಿನ ಆಧಾರದಲ್ಲಿ ಹಲವು ಸೆಕ್ಷನ್ಗಳು ಜುಬೇರ್ ವಿರುದ್ಧ ದಾಖಲಾಗಿದೆ. ಈಗ ಅಲ್ಟ್ ನ್ಯೂಸ್ ನ ಒಂದು ಟ್ವೀಟ್ ನೋಡಿ. ಪತ್ರಕರ್ತ ಜುಬೇರ್ ವಿರುದ್ಧ ಹೊಸ ಪ್ರಕರಣಗಳನ್ನ ದಾಖಲಿಸಿರೋದ್ರ ಬಗ್ಗೆ ಅಲ್ಟ್ ನ್ಯೂಸ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದೆ. ಬಿಎನ್ಎಸ್ ನ ಸೆಕ್ಷನ್ 152 ವಸಾಹತುಶಾಹಿ ಯುಗದಲ್ಲಿನ ದೇಶದ್ರೋಹ ಪ್ರಕರಣದ ಹೊಸ ಅವತಾರ. ಈ ಹಿಂದೆ ದೇಶದ್ರೋಹ ಪ್ರಕರಣದ ದುರ್ಬಳಕೆ ಮಾಡಿದಂತೆ ಈ ಸೆಕ್ಷನ್ ಅನ್ನ ಅಧಿಕಾರದಲ್ಲಿರುವವರು ಜನರ ಧ್ವನಿ ಅಡಗಿಸೋಕೆ ದುರ್ಬಳಕೆ ಮಾಡಬಹುದು ಅನ್ನೋ ಅಂಶವನ್ನ ಈ ಹಿಂದೆಯೇ ಹಲವರು ಟೀಕಾಕಾರರು ಹೇಳಿದ್ರು. ಈ ಆತಂಕ ಹೇಗೆ ನಿಜವಾಗ್ತಾ ಇದೆ ಅನ್ನೋದಕ್ಕೆ ಜುಬೇರ್ ಪ್ರಕರಣವೇ ಸ್ಪಷ್ಟ ಉದಾಹರಣೆ ಅಂತ ಹೇಳಿದೆ. ದ್ವೇಷ ಮತ್ತು ತಪ್ಪು ಮಾಹಿತಿಯನ್ನ ಬಹಿರಂಗಪಡಿಸೋಕೆ ಬದ್ಧವಾಗಿರುವ ವ್ಯಕ್ತಿಗಳನ್ನ ಮತ್ತು ಸಂಸ್ಥೆಗಳನ್ನ ಬೆದರಿಸೋಕೆ ರಾಜ್ಯವು ಹೇಗೆ ಅಧಿಕಾರವನ್ನ ಬಳಸ್ತಾ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ ಅಂತ ಹೇಳಿದೆ. ಹಾಗೇನೆ ಸತ್ಯ ಮತ್ತು ಜವಾಬ್ದಾರಿಯನ್ನ ಎತ್ತಿ ಹಿಡಿಯುವ ನಮ್ಮ ಧ್ಯೇಯದಲ್ಲಿ ನಾವು ದೃಢವಾಗಿದ್ದೇವೆ. ನಾವು ಜುಬೇರ್ ಪರವಾಗಿ ನಿಲ್ತೇವೆ ಅಂತ ಅಲ್ಟ್ ನ್ಯೂಸ್ ಹೇಳಿದೆ. ನೋಡಿದ್ರಲ್ವಾ, ಈ ಒಂದು ಪ್ರಕರಣದ ಬಗ್ಗೆ, ಜುಬೇರ್ ಅವರ ಬಗ್ಗೆ ಈ ಒಂದು ತನಿಖೆ ಆಗ್ತಾ ಇರೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.